ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗಂ ಗಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಇವತ್ತಿನ ದಿವಸ ಪ್ರತಿ ವಾರದಂತೆ ವಾರ ಭವಿಷ್ಯ 10/8/2025 16/8/2025 ವಾರ ಭವಿಷ್ಯ. ಇನ್ನು ಈ ವಾರದಲ್ಲಿ ಬಹಳ ವಿಶೇಷವಾದಂಥ ಸ್ಥಿತಿಗತಿಗಳನ್ನು ನೋಡಿದಾಗ 10/8/2025 ಬುಧವಾರ ಬುಧ ವಕ್ರ ತ್ಯಾಗವಾಗ್ತಾ ಇರುವಂಥದ್ದು. ಅಂದರೆ ಇಲ್ಲಿವರೆಗೆ ವಕ್ರನಾಗಿದ್ದ, ಫಲಗಳು ವಿಭಿನ್ನವಾಗಿದ್ದು ಈಗ ನೇರ ಆಗ್ತಾನೆ, ಅದರಲ್ಲೂ ಕೂಡ ತಟಸ್ಥ ಭಾವದಲ್ಲಿರ್ತಾನೆ. ಹಾಗಾಗಿ ಬುಧನ ಪ್ರಭಾವ ತುಂಬ ಕಡಿಮೆ. ಇನ್ನು 12/8/2025 ಮಂಗಳವಾರ ಮಂಗಳಗೌರಿ ವ್ರತವಿರ್ತಕ್ಕಂಥದ್ದು. ಸಂಕಷ್ಟಹರ ಚತುರ್ಥಿಯೂ ಕೂಡ, ಅಂದರೆ ಅಂಗಾರಕ ಸಂಕಷ್ಟಿ ಇರುವಂಥದ್ದು. ಚಂದ್ರೋದಯ ಬಂದು ರಾತ್ರಿ 9:06 ಇರುವಂಥದ್ದು. 16/8/2025 ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ತಕ್ಕಂಥದ್ದು. ಇನ್ನು 16/8/2025 ಸಿಂಹಕ್ಕೆ, ಅಂದರೆ ಸಿಂಹರಾಶಿಗೆ ಸ್ವಕ್ಷೇತ್ರಕ್ಕೆ ರವಿ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಈ ವಾರದಲ್ಲಿರ್ತಕ್ಕಂಥ ಸ್ಥಿತಿಗತಿಗಳಿಷ್ಟು. ಇನ್ನು ಗ್ರಹಗತಿಗಳು ಬಂದು ಮಿಥುನ ರಾಶಿನಲ್ಲಿ ಗುರು ಮತ್ತು ಶುಕ್ರ ಇರ್ತಕ್ಕಂಥದ್ದು. ಕಟಕ ರಾಶಿನಲ್ಲಿ ಬುಧ ಮತ್ತು ರವಿ ಇದ್ದಾರೆ. ರವಿ ಮುಂದಕ್ಕೆ ಹೋಗ್ತಾನೆ ವಾರಾಂತ್ಯದಲ್ಲಿ. ಇನ್ನು ಬುಧ ವಕ್ರತ್ಯಾಗ ಆಗ್ತಾನೆ, ತಟಸ್ಥವಾಗಿರ್ತಾನೆ, ಒಂದು ಫಲ ಇರೋದಿಲ್ಲ. ಇನ್ನು ಕೇತು ಬಂದು ಸಿಂಹರಾಶಿನಲ್ಲಿ, ಕನ್ಯಾ ರಾಶಿನಲ್ಲಿ ಕುಜ ಇರ್ತಕ್ಕಂಥದ್ದು, ಕುಂಭರಾಶಿನಲ್ಲಿ ರಾಹು, ಮೀನರಾಶಿನಲ್ಲಿ ವಕ್ರಶನಿ ಇರ್ತಕ್ಕಂಥದ್ದು. ಚಂದ್ರ ಬಂದು ಕುಂಭ, ಮೀನ, ಮೇಷರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ವಾರದಲ್ಲಿ 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿದೆ. ಹಾಗಾಗಿ ಏನೆಲ್ಲ ಪರಿಣಾಮವನ್ನು ನೋಡಬಹುದು. ಸಾಮಾನ್ಯವಾಗಿ ಇಲ್ಲಿವರೆಗೆ ಮೇಷರಾಶಿಯವರಿಗೆ ತುಂಬ ಗಟ್ಟಿತನ ಅಂತಕ್ಕಂಥ ರೀತಿಯಲ್ಲಿ, ಆತ್ಮಾಭಿಮಾನ ಅನ್ನೋ ರೀತಿಯಲ್ಲಿ, ಚುರುಕು ಬುದ್ಧಿ ಅನ್ನೋ ರೀತಿಯಲ್ಲಿ ಕಳೆದ ವಾರವಲ್ಲೂ ಕೂಡ ನೋಡಿರ್ತೇವೆ. ಆದರೆ ಈ ವಾರ ಸ್ವಲ್ಪ ಸೆನ್ಸಿಟಿವ್ ಆಗ್ತಕ್ಕಂಥದ್ದು. ಒಂದು ಸ್ಥಿರಾಸ್ತಿ, ಭೂಮಿ ಮತ್ತು ಏನಾದರೂ ಒಂದು ಹೊಸದನ್ನು ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಆಸಕ್ತಿ, ಹಂಬಲಗಳು ಜಾಸ್ತಿ ಆಗುವಂಥದ್ದು. ಅಥವಾ ಏನಾದರೂ ಮನೆ ಕಟ್ಟೋದಕ್ಕೆ ಏನೇನು ಶ್ರಮ ಹಾಕಿ ಮಾಡಬೇಕು ಅನ್ನೋ ರೀತಿಯಲ್ಲಿ, ಒಂದು ಚಿಕ್ಕದಾಗಾದರೂ ಆಗಲಿ, ಹತ್ತಡಿ ಆದರೂ ಆಗ್ಬೋದು, ಒಂದು ಜಾಗವನ್ನು ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲಗಳು ಜಾಸ್ತಿ ಆಗುವಂಥದ್ದು. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದ ಅಭಿವೃದ್ಧಿ ಕಡೆಗೆ ಹೆಚ್ಚಿನದಾದಂಥ ಒಲವು, ಅಥವಾ ಸ್ವಂತವಾಗಿ ಏನಾದರೂ ಮಾಡಬೇಕು ಅನ್ನೋ ರೀತಿಯಾದಂಥ ಒಂದು ಪ್ರಯತ್ನ, ಈ ಪ್ರಯತ್ನಗಳಿರುವಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ವಾರ ಮಧ್ಯಭಾಗದವರೆಗೆ ಪರವಾಗಿರಲ್ಲ. ಆದರೆ ವಾರಾಂತ್ಯದಲ್ಲಿ ಸ್ವಲ್ಪ ತಟಸ್ಥವಾಗ್ತಕ್ಕಂಥದ್ದು ಮತ್ತು ವಿದ್ಯಾಭ್ಯಾಸದ ಕಡೆಗೆ ಗಮನ ಜಾಸ್ತಿ ಆಗುವಂಥ ಸ್ಥಿತಿ. ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ ಈ ವಾರ ಅಂತಕ್ಕಂಥದ್ದು. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ದು, ಬಂಧು ಬಾಂಧವರಿಂದ ನಿರಾಸೆ, ನಷ್ಟ ಅಥವಾ ಏನೋ ಅವಮಾನಗಳು, ಅಪವಾದಗಳು ಬರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಯಾವ ಪ್ರಯೋಜನವೂ ಇರುವುದಿಲ್ಲ. ನೆರೆಹೊರೆಯವರಿಂದ, ಬಂಧು ಬಾಂಧವರಿಂದ ಈ ಪರಿಣಾಮವನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸ ವಾರ ಆರಂಭ ಚೆನ್ನಾಗಿರುತ್ತೆ ಮತ್ತು ವಾರಾಂತ್ಯನೂ ಚೆನ್ನಾಗಿರುತ್ತೆ. ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಕಷ್ಟವಾಗಬಹುದು ವಿದ್ಯಾಭ್ಯಾಸ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಮಕ್ಕಳೊಂದಿಗೆ ಸ್ವಲ್ಪ ಏನಾದರೂ ಒಂದು ಪ್ರೀತಿ, ವಿಶ್ವಾಸ ಅನ್ನೋ ರೀತಿಯಲ್ಲಿ ಪ್ರಯತ್ನಗಳು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪ್ರೀತಿ ವಿಶ್ವಾಸಗಳಿದ್ರೂ ಕೂಡ ಯಾಕೋ ಮಕ್ಕಳ ನಡವಳಿಕೆಗಳಿಂದಲೋ ಸಣ್ಣದಾಗಿ ಇರುಸುಮುರುಸನ್ನು ಅನುಭವಿಸುವಂಥ ಸಾಧ್ಯತೆಗಳು ಕೂಡ ಸಾಮಾನ್ಯವಾಗಿ ಇರುತ್ತೆ. ಕೇತುವಿನ ಪ್ರಭಾವ ಸಂತಾನ ದೋಷಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡಿಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಸಾಲಗಾರರಿಂದ, ಶತ್ರುಗಳಿಂದ ಸ್ವಲ್ಪ ವೇದನೆಗಳಾಗ್ತಕ್ಕಂಥದ್ದು, ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರು ಸರಿಯಾದ ಕೆಲಸವನ್ನು ಮಾಡೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಅನಾರೋಗ್ಯ ಕಾರಣಗಳು ಅಂತಕ್ಕಂಥವು ಸ್ವಲ್ಪ ಚಿಂತಾಕ್ರಾಂತರನ್ನಾಗಿ ಮಾಡಬಹುದು, ಅಥವಾ ಹೆಚ್ಚು ನಿದ್ರೆ ಮಾಡುವಂಥ ಅಥವಾ ರೆಸ್ಟ್ ಮಾಡುವಂಥ ಪರಿಸ್ಥಿತಿಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಪಾಲುದಾರಿಕೆ ವ್ಯವಹಾರ ಅಥವಾ ಪಾಲುದಾರಿಕೆ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡತಕ್ಕಂಥ ಒಂದು ಪ್ರಯತ್ನ ವಾರಾಂತ್ಯದಲ್ಲಿ ನೋಡ್ತೀರಿ ಅಂತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಮತ್ತು ಏನು ಈ ವ್ಯಾಜ್ಯಗಳು, ಕೋರ್ಟ್ ಕೇಸು, ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವಾಗಿ ಬರ್ತದೆ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು,
ಅದರಲ್ಲಿ ಅಂದ್ಕೊಂಡಿದ್ದಕ್ಕಿಂತಲೂ ಕೂಡ ಅಥವಾ ಅಂದ್ಕೊಂಡಂಥ ರೀತಿಯಲ್ಲಿ ಅಂಕಗಳು ಬರೋದಕ್ಕೋ ಅಥವಾ ಅಂದ್ಕೊಂಡಂಥ ರೀತಿಯಲ್ಲಿ ಕೋರ್ಸ್ಗಳು ಸಿಗೋದಕ್ಕೋ ಅಂದ್ಕೊಂಡಂಥ ರೀತಿಯಲ್ಲಿ ಸ್ವಲ್ಪ ನಿಮಗೆ ಅನುಕೂಲವಾಗುವಂಥ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ವಾತಾವರಣ ನಿರ್ಮಾಣವಾಗಿ ಬರುವಂಥ ಸಂದರ್ಭಗಳೆಲ್ಲವೂ ಕೂಡ ಬರುತ್ತೆ. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳಿಗೆ ಸ್ಪಂದನೆಗಳು ಇರುವುದಿಲ್ಲ ಅಂತಕ್ಕಂಥ ಸ್ಥಿತಿ. ವಾರ ಆರಂಭ ಅಂದರೆ ಸೋಮವಾರ ಸ್ವಲ್ಪ ಉತ್ತಮವಾದಂಥ ದಿವಸಗಳನ್ನು ನೀವು ನೋಡಬಹುದು, ಯಾಕೆಂದರೆ ಪರಿಸ್ಥಿತಿಗಳು ಆ ರೀತಿಯಲ್ಲಿ ಇರೋದ್ರಿಂದ. ಶನಿ ಮಾತ್ರ ಸಾಮಾನ್ಯವಾಗಿ ಸಾಡೆ ಪ್ರಾರಂಭವಾಗಿರ್ತಕ್ಕಂಥದ್ದು, ಅದರಲ್ಲೂ ಸ್ವಕ್ಷೇತ್ರ ಅಥವಾ ಸ್ವನಕ್ಷತ್ರದಲ್ಲಿ ಕುಳಿತಿರ್ತಕ್ಕಂಥ ಪ್ರಭಾವವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಶನಿ ನಿಮಗೆ ವೇದಲ್ಲಿದ್ದರೂ ಕೂಡ ಉತ್ತಮವಾದಂಥ ಫಲವನ್ನು ಕೊಡುವಂಥ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಯನ್ನು ನೋಡುವಂಥದ್ದು ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಇನ್ನು ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಮಾನ್ಯವಾಗಿ ಈ ವಾರ ಪರಿಹಾರವನ್ನು ಮಾಡಿಕೊಳ್ಳಲೇಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಅನುಕೂಲವಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಒತ್ತಡದಿಂದ ಇರುತ್ತೆ, ಆದರೂ ಕೂಡ ಲಾಭವನ್ನು ಇರುತ್ತೆ. ಆರ್ಥಿಕ ಬೆಳವಣಿಗೆ ಅಂತ ಇರುತ್ತೆ, ಆದರೂ ಕೂಡ ಬಂದಂಥದ್ದು ಸಾಕೋಗದ ಅನ್ನೋ ರೀತಿಯಾದಂಥ ಒಂದು ಅಸಮಾಧಾನದ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಅವಕಾಶಗಳು ಬರುವಂಥದ್ದೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಪ್ರಾರಂಭದಲ್ಲಿ ಸ್ವಲ್ಪ ಅಡೆತಡೆಗಳಾದ್ರೂ ಕೂಡ ತದನಂತರವಾಗಿ ಗೆಲುವನ್ನು ಸಾಧಿಸುವಂಥ ವಾತಾವರಣಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು. ಉದ್ಯೋಗ ಲಾಭವಾಗುವಂಥ ಪರಿಸ್ಥಿತಿಗಳು, ಸೇವಕರು ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಸೇವಕರು ದೊರಕುವಂಥ ಸ್ಥಿತಿ, ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗೋದಕ್ಕೆ ಅನುಕೂಲವಾಗ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗಿ ಬರುತ್ತೆ. ಆರೋಗ್ಯದ ಸ್ಥಿತಿಗತಿಗಳು ಸ್ವಲ್ಪ ಹಾರ್ಮೋನ್ ವ್ಯತ್ಯಾಸ ಇರುವಂಥವ್ರು, ಮೈಕೈ ನೋವು, ಥೈರಾಯ್ಡ್ ಪ್ರಾಬ್ಲಮ್ಮು, ಶುಗರ್ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಸ್ಥೂಲಕಾಯ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒದ್ದಾಟ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳು ಭಾವಾಧಿಪತಿಯಾದಂಥ ತಟಸ್ಥನಾಗಿದ್ರೂ ಕೂಡ ಶುಕ್ರ ಗುರು ಅಂತಕ್ಕಂಥವ್ರು ನಿಮಗೆ ಬಲವಾಗಿರ್ತಕ್ಕಂಥದ್ದಾಗಿದ್ದರಿಂದ ಸ್ವಲ್ಪ ಶುಕ್ರ ಗುರುವಿನಿಂದ ನಿಮಗೆ ಪ್ರಭಾವಗಳು ಬರುತ್ತೆ. ಅಂದರೆ ಹೋರಾಟದಿಂದ ಸ್ವಲ್ಪ ಗೆಲುವನ್ನು ಸಾಧಿಸುವಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಪ್ರಯಾಣದಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಬಂಧು ಬಾಂಧವರ ಸಹಕಾರಗಳು ಸಿಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ಎರಡನೇ ಮದುವೆ ಆಗಬೇಕು ಅನ್ನೋ ರೀತಿಯಲ್ಲಿರುವಂಥವರಿಗೆ ಅನುಕೂಲಕರವಾದಂಥ ಸ್ಥಿತಿಗತಿಗಳನ್ನು ನೋಡ್ತೀರಿ. ವಿದ್ಯಾಭ್ಯಾಸದಲ್ಲಿ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ಕೇತುವಿನ ಪ್ರಭಾವ ಮಾತ್ರ ಸ್ವಲ್ಪ ಮಾನಸಿಕವಾಗಿ ಏನೇನೋ ನೆಗೆಟಿವ್ ಆಲೋಚನೆಗಳು ಬರುವಂಥದ್ದನ್ನು ಬಿಟ್ಟುಬಿಟ್ರೆ ಸಾಮಾನ್ಯವಾಗಿ ಸರಿಯಾದ ಗಮನವನ್ನು ವಿದ್ಯಾಭ್ಯಾಸದ ಕೊಟ್ಟರೆ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಾಣುತ್ತದೆ. ಮಕ್ಕಳಿಂದ ಲಾಭವಾಗುತ್ತೆ ಅನ್ನೋ ರೀತಿಯಾದ ನಿರೀಕ್ಷೆಗಳಿದ್ರೂ ಕೂಡ ಅಂದುಕೊಂಡಂಥ ರೀತಿಯಲ್ಲಿ ಆಗೋದಿಲ್ಲ, ಅಥವಾ ಮಕ್ಕಳನ್ನು ಏನು ಭೇಟಿಯಾಗೋದಕ್ಕೆ ಆಗದೇ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಪ್ರೀತಿ, ವಿಶ್ವಾಸ, ಭಾವನೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾಕೋ ಯಾವುದು ಬೇಡಪ್ಪ ಏನು ಬೇಡಪ್ಪ ಅನ್ನೋ ರೀತಿಯಲ್ಲಿ ನಿಲ್ಲಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಸಾಧ್ಯತೆ ಇರುತ್ತೆ. ಮತ್ತು ಶುಭ ಕಾರ್ಯ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಅನುಕೂಲದ ಒಂದು ಸ್ಥಿತಿಗತಿಗಳೆಲ್ಲವೂ ಕೂಡ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಜೂಜು, ರೇಸ್, ಲಾಟರಿ ಅಥವಾ ಈ ಶೇರ್ ಮಾರುಕಟ್ಟೆ ಸ್ವಲ್ಪ ತೊಂದರೆಯನ್ನು ಕೊಡಬಹುದು ಈ ವಾರ, ಜಾಗ್ರತೆ. ಉದ್ಯೋಗ ಅಥವಾ ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀರಿ, ಮೇಲಧಿಕಾರಿಗಳಿಂದ ಕೆಲಸ ಆಗಬೇಕು ಅನ್ನೋ ರೀತಿಯ ಪ್ರಯತ್ನವನ್ನು ಮಾಡ್ತಾಯಿದ್ದೀರಿ ಅಂದರೆ ಅನುಕೂಲವಾಗುತ್ತೆ. ಬಟ್ ಆಗುವಂಥದ್ದು ಸ್ವಲ್ಪ ನಿಧಾನ ಆಗಬಹುದು ಅಷ್ಟೇ. ಸ್ವಲ್ಪ ಹೆಚ್ಚಿನದಾಗಿ ಹೂಡಿಕೆ ಮಾಡಬೇಕು, ಸ್ಥಿರಾಸ್ತಿ ಮಾಡಬೇಕು ಅಥವಾ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು, ಏನೋ ಪತ್ರ ವ್ಯವಹಾರ, ಈ ಹುಡುಕಾಟಗಳು ಅಥವಾ ಅವುಗಳಿಗೋಸ್ಕರವಾಗಿ ಹೆಚ್ಚಿನದಾಗಿ ಖರ್ಚು ಅಥವಾ ಪ್ರಯಾಣಕ್ಕೋಸ್ಕರವಾಗಿ ಹೆಚ್ಚಿನದಾದಂಥ ಖರ್ಚನ್ನು ಮಾಡುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ ವೃಷಭ ರಾಶಿಯವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಗುರು ದತ್ತಾತ್ರೇಯರ ಚರಿತ್ರೆಯನ್ನು ಪಾರಾಯಣ ಮಾಡತಕ್ಕಂಥದ್ದು ನಿಮಗೆ ಅದ್ಭುತವಾದಂಥ ರೀತಿಯಲ್ಲಿ ನಿಮಗೆ ವರದಾನವಾಗಿ ಬರ್ತದೆ. ಅಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ವಿಷಯ ಏನಂತಂದರೆ ಈ ವಾರದಲ್ಲಿ ಸ್ವಲ್ಪ ಗ್ರಹಯುದ್ಧವೂ ಕೂಡ ಆಗುವಂಥ ರೀತಿಯಲ್ಲಿದೆ. ಗ್ರಹಯುದ್ಧವಾಗುವುದರಿಂದ ಅಷ್ಟಮಾಧಿಪತಿ ಮತ್ತು ಷಷ್ಠಾಧಿಪತಿ ಗ್ರಹಯುದ್ಧವಿರೋದರಿಂದ ಕಲಹಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಆದಷ್ಟು ಜಾಗ್ರತೆಯಿಂದ ಇರಬೇಕಾಗತ್ತೆ ವೃಷಭ ರಾಶಿನವರು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಮಿಥುನ ರಾಶಿನವರಿಗೆ ರಾಷ್ಟ್ರಾಧಿಪತಿಯಾದಂಥ ತಟಸ್ಥ ಭಾವದಲ್ಲಿ ಕುಳಿತಿದ್ದಾನೆ. ಯಾವ ಕೆಲಸವೂ ಆಗೋದಿಲ್ಲ, 6ಕ್ಕೆ ಇರಲ್ಲ, 3ಕ್ಕೆ ಇಳಿಯಲ್ಲ, ನಿಂತಂಥ ಜಾಗದಲ್ಲಿ ನಿಲ್ಲುತ್ತೆ. ವ್ಯವಹಾರಗಳಾಗ್ಬೋದು, ನಿಮ್ಮ ಪರಿಸ್ಥಿತಿಗಳಾಗ್ಬೋದು, ಆ ವಾತಾವರಣವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಆರೋಗ್ಯದಲ್ಲೂ ಕೂಡ
ಇತ್ಲ ಸುಧಾರಣೆನೂ ಇಲ್ಲ, ಇತ್ಲಾಗೆ ಅನುಕೂಲನೂ ಸುಧಾರಣೆನೂ ಇಲ್ಲ ಕೆಡುತ್ತೆ ಅನ್ನೋ ರೀತಿಯಾದಂಥ ಪರಿಸ್ಥಿತಿನಲ್ಲೂ ಇರೋದಿಲ್ಲ. ಆ ರೀತಿಯಲ್ಲಿ ಆರೋಗ್ಯದ್ದು ಕೂಡ ತಟಸ್ಥ. ಯಾವುದೇ ಕೆಲಸ ಕಾರ್ಯಗಳನ್ನು ತಗೊಳ್ಳಿ ಮಿಥುನ ರಾಶಿಯವರಿಗೆ ತಟಸ್ಥದ ಸ್ಥಿತಿನಲ್ಲಿ, ಯಾಕೆ ರುಜ್ವಿ ಆಗಿದ್ದಾನೆ. ರುಜ್ವಿ ಆದಾಗ ಸಾಮಾನ್ಯವಾಗಿ ಫಲವನ್ನು ಕೊಡೋದಿಲ್ಲ ರಾಷ್ಟ್ರಾಧಿಪತಿ ಆದಂತನು. ರಾಷ್ಟ್ರಾಧಿಪತಿ ಆದಂಥ ಫಲವನ್ನು ಕೊಡಲಿಲ್ಲ ಅಂತಂದರೆ ಮಿಕ್ಕಿದ್ದೆಲ್ಲವೂ ಕೂಡ ಗೌಣ ಅನ್ನೋ ರೀತಿಯಾದಂಥ ಸ್ಥಿತಿ ಅಥವಾ ಅವಕಾಶಗಳಿದ್ದನ್ನು ಕೂಡ ಉಪಯೋಗಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ರೀತಿಯಲ್ಲಿ ತಟಸ್ಥ ರೀತಿಯಲ್ಲಿ ಇರುವಂಥ ಪರಿಸ್ಥಿತಿಗಳು ಕೂಡ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಬಂಧು ಬಾಂಧವರ ಸಹಕಾರಗಳು ನಿಮಗೆ ಸಿಗಬಹುದು, ಅಥವಾ ಬಂಧು ಬಾಂಧವರಿಂದ ಏನಾದರೂ ಒಂದು ಪ್ರೋತ್ಸಾಹವೋ ಒಂದು ಉತ್ಸಾಹವೋ ಸಿಗುವಂಥ ಸನ್ನಿವೇಶ ಅಥವಾ ಆರ್ಥಿಕವಾದ ಸಹಾಯವೋ ಸಿಗುವಂಥ ವಾತಾವರಣಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥ ಪರಿಸ್ಥಿತಿಗಳು, ಸ್ವಲ್ಪ ಪುಕುಲತನ, ಗಾಬರಿ, ಭಯ, ಆತಂಕ, ಒಂಥರ ನರ್ವಸ್ ಹಾಕೋಂಥದ್ದು ಅಂತಾರಲ್ಲ ಆ ರೀತಿಯಲ್ಲಿ ಆಗುವಂಥ ಪರಿಸ್ಥಿತಿಗಳು. ವಿದ್ಯಾಭ್ಯಾಸದಲ್ಲೂ ಕೂಡ ಅಷ್ಟೇ ಅಂಥ ಅನುಕೂಲಕರ ವಾತಾವರಣಗಳು ಇರೋದಿಲ್ಲ. ವಾರ ಮಧ್ಯಭಾಗದಿಂದ ಆಚೆಗೆ ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂಥ ಅನುಕೂಲ ಅಥವಾ ಪ್ರೀತಿಸಿ ಮದುವೆ ಆಗಬೇಕು ಅನ್ನೋ ರೀತಿಯ ಪ್ರಸ್ತಾವನೆ ಇಡ್ತಕ್ಕಂಥವ್ರಿಗೆ ಸಕ್ಸಸ್ ಆಗುವಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸಾಲವನ್ನು ಕೇಳ್ತಿದ್ದೀರಿ ಅಂತಂದಾಗ ಅಥವಾ ಸಾಲದ ಸಹಾಯವೇನಾದರೂ ಬೇಕು ಅಂದಾಗ ಸಾಮಾನ್ಯವಾಗಿ ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೆ ಅನುಕೂಲವಾಗುವಂಥ ಯೋಗಫಲ, ಮತ್ತು ಬ್ಯಾಂಕಲ್ಲೆಲ್ಲೋ ಅಪ್ಲೈ ಮಾಡಬೇಕು ಅನ್ನೋ ರೀತಿಯಲ್ಲಿರುವಂಥವ್ರಿಗೆ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಶುಭಕಾರ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಿಮಗೆ ಅವಕಾಶಗಳು ಬರ್ತದೆ, ಬಟ್ ಲಾಭದ ಪ್ರಮಾಣ ಕಡಿಮೆ ಆಗ್ತಕ್ಕಂಥ ಸ್ಥಿತಿ. ಕುಜ ಲಾಭವನ್ನು ನೋಡ್ತಾ ಇದ್ದೇನೆ, ಸ್ವಕ್ಷೇತ್ರವನ್ನು ನೋಡ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಏನೇ ಇದ್ರೂ ಕೂಡ ತುಂಬ ಲಾಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸನ್ನು ಕೂಡ ನೋಡೋದಕ್ಕೆ ಸಾಧ್ಯವಿಲ್ಲ. ಎಲ್ಲಿಂದಲೋ ಹೇಗೋ ಅದನ್ನು ಹಾಗೆ ಬ್ಯಾಲೆನ್ಸ್ ಮಾಡುವಂಥ ಅವಕಾಶಗಳಂತೂ ಕೂಡ ಬಂದೇ ಬರ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಶನಿ ಕುಜರ ನೇರ ದೃಷ್ಟತ್ವ ಅಂತಕ್ಕಂಥದ್ದು ಏನಾಗ್ತದೆ, ಸ್ವಲ್ಪ ಕೆಳ ಹಂತದ ಅಧಿಕಾರಿಗಳು ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ಸೇವಕರೊಂದಿಗೆ ಸ್ವಲ್ಪ ಕಿರಿಕಿರಿಗಳಾಗಬಹುದು, ಅಥವಾ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿಗಳನ್ನು ನೋಡಬಹುದು. ಆ ಕಿರಿಕಿರಿಗಳಿಂದ ಉದ್ಯೋಗ ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನಕ್ಕೂ ಕೂಡ ನೀವು ಕೈ ಹಾಕಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ದುಶ್ಚಟಗಳ ಕಡೆಗೆ ವಾರ ಆರಂಭದಲ್ಲಿ ಇದು ಹೆಚ್ಚಾಗಿರುತ್ತೆ. ದುಶ್ಚಟಗಳ ಕಡೆಗೆ ಹೆಚ್ಚಿನದಾಗಿ ಮನಸ್ಸು ಜಾರುವಂಥ ಸ್ಥಿತಿ, ಕುಡಿತ, ಜೂಜು, ರೇಸು, ಈ ಸ್ವೀಟು ಇದ್ರ ಕಡೆಗೆ, ಅಥವಾ ಅಕ್ರಮವಾಗಿ ಏನಾದರೂ ಒಂದು ಸಂಪಾದನೆ ಮಾಡಬೇಕು, ಬೇಗ ಬೆಳಿಬೇಕು, ಕೋಟಿ ಕೋಟಿ ಬರಬೇಕು, ಬೆಳಕರೆದ್ರೆ ಕೋಟಿಗಟ್ಟಲೆ ಬಂದುಬಿಡಬೇಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ಆಸೆಗಳನ್ನು ಉತ್ಪತ್ತಿ ಮಾಡುತ್ತೆ ಶುಕ್ರನ ಪ್ರಭಾವ ಅಂತಕ್ಕಂಥದ್ದು. ಗುರು ಇರೋದ್ರಿಂದ ಸ್ವಲ್ಪ ರಕ್ಷಣಾತ್ಮಕವಾದ ರೀತಿಯಲ್ಲಿ ಆಗತ್ತೆ, ಆದರೂ ಕೂಡ ಪರವಾಗಿಲ್ಲ. ಆದರೆ ಇಲ್ಲಿ ಗ್ರಹಯುದ್ಧವಾಗಿರೋದ್ರಿಂದ ಪ್ರೀತಿ ಅಥವಾ ಭಾವನಾತ್ಮಕವಾದಂಥ ಕಲಹಗಳು ಹೆಚ್ಚಾಗುವಂಥ ಲಕ್ಷಣಗಳು ಕೂಡ, ಏಕೆಂದರೆ ಗ್ರಹಯುದ್ಧವಿದೆ, ಪಂಚಮಾಧಿಪತಿ ಸಪ್ತಮಾಧಿಪತಿ, ಹಾಗಾಗಿ ಆ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ನಿಮಗೆ ಬಲ ಸಿಗಬೇಕು ಅಂದರೆ ಗ್ರಹ ರಾಷ್ಟ್ರಾಧಿಪತಿಯಾದಂಥವನು ನಿಮಗೆ ಅಷ್ಟೊಂದು ಬಲವಾಗಿ ಇಲ್ಲದೇ ಇರೋದ್ರಿಂದ ನಿಮಗೆ ಬಲ ಬರಬೇಕು ಅಂತಂದರೆ ನಿಮ್ಮ ಕುಲದೇವತೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ಕುಲದೇವತಾ ದರ್ಶನ ಅಥವಾ ಕುಲದೇವತಾ ಅಷ್ಟೋತ್ತರ, ಕುಲದೇವತಾ ನಾಮಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಮಗೆ ಸಹಕಾರಿಯಾಗಿ ನಿಲ್ಲಬಹುದು ವಾರ ಮಧ್ಯಭಾಗದಿಂದ ಆಚೆಗೆ ಅನ್ನುವಂಥ ಪರಿಸ್ಥಿತಿಗಳು ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಒಂದು 30%, 30-40% ಒಂದು ಓಕೆ ಅನ್ನೋ ರೀತಿಯಲ್ಲಿರುತ್ತೆ. ಇನ್ನು 60% ಕೊರತೆ ಅನ್ನೋ ರೀತಿಯಲ್ಲಿ ಕಾಣುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಸ್ವಲ್ಪ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಥವಾ ಹೂಡಿಕೆಗೆ ಸಂಬಂಧಪಟ್ಟಂತೆಯೋ ಹೆಚ್ಚು ತಲೆ ಕೆಡಿಸ್ಕೊಳ್ತೀರಿ, ಬಟ್ ಅದಕ್ಕೆ ಬೇಕಾದಂಥ ಸಹಕಾರಗಳು ಸಿಗದೇ ಇರತಕ್ಕಂಥ ರೀತಿಯಲ್ಲಿ ಮಾನಸಿಕವಾಗಿ ಭೌತಿಕವಾಗಿ ಸ್ವಲ್ಪ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಕುಟುಂಬದೊಳಗಡೆ ಏನೋ ಅಸಮಾಧಾನಗಳು ಅಥವಾ ಕುಟುಂಬದ ಒಳಗಡೆ ಏನೋ ಗೊತ್ತಾಗದಂಥ ರೀತಿಯಲ್ಲಿ ನಿಮಗೆ ಸ್ವಲ್ಪ ಅತೃಪ್ತಿ ಅನ್ನೋ ರೀತಿಯಲ್ಲಿ ಕಾಣುತ್ತದೆ. ಹಾಗಾಗಿ ಸ್ವಲ್ಪ ಕುಟುಂಬದ ಕಡೆಗೆ ಹೆಚ್ಚಿನದಾಗಿ ಅಲ್ಲಿ ನಡೀತಕ್ಕಂಥ ಘಟನೆಗಳ ಕಡೆಗೆ ಹೆಚ್ಚಿನದಾಗಿ ಗಮನ ಕೊಡದೇ ಇದ್ಬಿಟ್ರೆ ನಿಮಗೆ ಚೆನ್ನಾಗಿರೋದಕ್ಕೆ ದಾರಿ ಆಗ್ತದೆ. ಬಂಧು ಬಾಂಧವರಿಂದ ಸಹಕಾರ, ಅನುಕೂಲ, ಲಾಭ, ಆಕಸ್ಮಿಕವಾದಂಥ ಲಾಭ, ಯೋಗಬಲ, ಅದರಲ್ಲೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ಅದ್ಭುತವಾದಂಥ ಅನುಕೂಲವಾಗ್ತಕ್ಕಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಅಷ್ಟೊಂದು ಉತ್ತಮವಾದಂಥ ವಾತಾವರಣವನ್ನು ನೋಡುವಂಥ ಸಾಧ್ಯತೆಗಳು ಇರುವುದಿಲ್ಲ. ಮಕ್ಕಳ ಸಹಕಾರ ನಿಮಗೆ ಸಿಗುತ್ತೆ ಸಾಮಾನ್ಯವಾಗಿ ಈ ವಾರ. ಅದರಲ್ಲೂ ವಾರ ಮಧ್ಯಭಾಗದಿಂದ ಆಚೆಗೆ ಅದೆಲ್ಲವೂ ಕೂಡ
ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತ ಹೇಳ್ತದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ. ಯಾರೋ ಈ ಗುಪ್ತವ್ಯಾಧಿ, ಪೈಲ್ಸ್ ಮತ್ತು ಶುಗರ್ ವ್ಯತ್ಯಾಸ, ಥೈರಾಯ್ಡ್ ಪ್ರಾಬ್ಲಮ್ಮು, ಗಂಟಲಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಮಾಂಸಖಂಡಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಯಾಕೋ ಮೈಕೆ ನೋವು ಜಾಸ್ತಿ ಆಗುವಂಥದ್ದು, ಈ ಪರಿಣಾಮವಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸೇವಕರೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಲಾಭಾಧಿಪತಿಯಾದಂಥವನು ವ್ಯಯಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ನಿಮಗೇನಾಗ್ತದೆ, ಬಂದಂಥ ಅವಕಾಶವೂ ಕೂಡ ಕೈತಪ್ಪಿ ಹೋಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಶುಭ ಕಾರ್ಯ ಪ್ರಯತ್ನ ಅಷ್ಟೊಂದು ಅನುಕೂಲವಿಲ್ಲ. ಸ್ಥಿರಾಸ್ತಿ ವ್ಯವಹಾರ ಸ್ವಲ್ಪ ಈ ಹೂಡಿಕೆ, ಸ್ಥಿರಾಸ್ತಿ, ವಾಹನ ಖರೀದಿಗೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಕುಜನ ದೃಷ್ಟಿ ದಶಮ ಪ್ರಭಾವ, ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಅನುಕೂಲವಾದ ಸ್ಥಿತಿಯನ್ನು ನೋಡಬಹುದು. ಭೂಮಿ ವ್ಯವಹಾರಗಳಾಗಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಕಟಕ ರಾಶಿನವ್ರಿಗೆ ಸಾಮಾನ್ಯವಾಗಿ ಒಂದು 60-70 ಭಾಗ ಪ್ಲಸ್ ಅಂತ ಅನಿಸಿದನ್ನು ಕೂಡ ಆರ್ಥಿಕ ಮುಗ್ಗಟ್ಟು ನಿಮಗೆಲ್ಲವನ್ನೂ ಕೂಡ ಸೋಲು ಅನ್ನೋ ರೀತಿಯಲ್ಲಿ ಅನಿಸಬಹುದು. ಹಾಗಾಗಿ ನಿಮಗೆ ಅನುಕೂಲವಾಗಬೇಕು, ಆರ್ಥಿಕವಾದಂಥ ಸ್ಥಿತಿ ಆ ಇಕ್ಕಟ್ಟಿನಿಂದ ಪಾರಾಗಬೇಕು ಅನ್ನೋ ರೀತಿಯಲ್ಲಿ ಇತ್ತು ಅಂತಂದರೆ ಬಿಲ್ವ ವೃಕ್ಷಕ್ಕೆ ಪೂಜೆಯನ್ನು ಮಾಡಿಬಿಟ್ಟು ಒಂದು ಬಿಲ್ವ ದಳವನ್ನು ಶಿವಯ್ಯನಿಗೆ ಅರ್ಪಿಸ್ತಕ್ಕಂಥದ್ದು, ಅಂದರೆ ದಾರಿದ್ರ್ಯ ಹೋಗಲಿ ಅಂತಕ್ಕಂಥ ರೀತಿಯಲ್ಲಿ ಶಿವಯ್ಯನಿಗೆ ಅರ್ಪಿಸ್ತಕ್ಕಂಥದ್ದು ನಿಮಗೆ ಪ್ರಭಾವವನ್ನು ಬೀರುತ್ತೆ ಈ ವಾರದಲ್ಲಿ. ಇನ್ನು ಸಿಂಹರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಅಂತಕ್ಕಂಥವು ನಿಮಗೆ ಅನುಕೂಲವನ್ನು ತರುವಂಥ ಸಂದರ್ಭಗಳು ನಿರ್ಮಾಣ ಮಾಡಿ ಕೊಡ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದರಲ್ಲೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಪರಿಣಾಮ ಮತ್ತು ಪ್ರಭಾವ ಬೀರುತ್ತೆ. ಆರ್ಥಿಕವಾದಂಥ ಸ್ಥಿತಿ ಓಕೆ, ಮತ್ತು ಲಾಭದ ಸ್ಥಿತಿ ಸಂಬಂಧಪಟ್ಟಂತೆಯೂ ಕೂಡ ಓಕೆ. ಆದರೆ ನಿಮ್ಮ ಆತ್ಮಸ್ಥೈರ್ಯದ ವಿಚಾರ ಸಂಬಂಧಪಟ್ಟಂತೆ ಎಲ್ಲೋ ಸಣ್ಣದಾಗಿ ಒಂದು ರೀತಿಯಲ್ಲಿ ಹೇಳಿಕೊಳ್ಳಾರ್ದಂಥ ಒಂದು ಕೋಪ, ತಾಪ, ಅಗ್ರೆಸಿವ್, ಬೇಗ ಆಗಬೇಕು ಆ ಥರದ ಸ್ಥಿತಿ, ತುಂಬ ಎಮೋಷನಲ್ ಆಗ್ತಕ್ಕಂಥದ್ದು, ಪ್ರತಿಯೊಂದನ್ನು ಕೂಡ ಎಮೋಷನಲ್ ತೆಗೆದುಕೊಳ್ತಕ್ಕಂಥ ಸ್ಥಿತಿ, ಪ್ರತಿಯೊಂದು ಘಟನೆಯನ್ನು ಕೂಡ ಏನೇನು ನಡೀತವೆ ಇನ್ಸಿಡೆಂಟ್ ಅವೆಲ್ಲವೂ ಕೂಡ ಎಮೋಷನಲ್ ಆಗಿ ತೆಗೆದುಕೊಳ್ಳತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಬಂಧು ಬಾಂಧವರಿಂದ ಲಾಭ, ಪತ್ರ ವ್ಯವಹಾರ ಅನುಕೂಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ, ಶುಭ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ, ವಿದ್ಯಾಭ್ಯಾಸದಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳು, ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಸುಸೂತ್ರವಾಗಿ ಆಗುವಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಮಕ್ಕಳಿಂದ ಲಾಭವನ್ನು ನೋಡ್ತಕ್ಕಂಥದ್ದು, ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲದ ಒಂದು ಸ್ಥಿತಿಗತಿಗಳನ್ನು ನೋಡುವಂಥ ವಾತಾವರಣಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು ಅಂತ ಹೇಳ್ತಿದೆ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಗಳಿದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಸಿಂಹರಾಶಿನವರಿಗೆ ಭಾಗ್ಯ ಪ್ರಭಾವ, ತಂದೆಯ ಸಹಕಾರ ಸಿಗುವಂಥದ್ದು, ಪ್ರಯಾಣ ಅನುಕೂಲವಾಗುವಂಥ ಯೋಗ ಫಲ, ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು ಅಂತ ಹೇಳ್ತದೆ. ಈ ಸಂದರ್ಭ ಮೇಲಧಿಕಾರಿಗಳ ಸಹಕಾರ ಮತ್ತು ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳನ್ನು ಈ ವಾರದಲ್ಲಿ ನೀವೆಲ್ಲರೂ ಕೂಡ ನೋಡುವಂಥ ಸಾಧ್ಯತೆಗಳಿರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅನುಕೂಲದ ಒಂದು ಸ್ಥಿತಿಗತಿಗಳನ್ನೇ ನೋಡ್ತೀರಿ ಈ ವಾರದಲ್ಲಿ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ರೀತಿಯಲ್ಲಿ ನೋಡಿದಾಗ ಗಣಪತಿಯ ನಾಮಸ್ಮರಣೆಯನ್ನು ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಸಾಧ್ಯವಾದರೆ ಗಣಪತಿಗೆ ಕಡುಬಿನ ಹಾರವನ್ನು ಸಮರ್ಪಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಅದ್ಭುತವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥ ತಟಸ್ಥಭಾವದಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಲಾಭದಲ್ಲಿದ್ದರೂ ಕೂಡ ನಿಮಗೆ ಅಂಥ ವರದಾನವನ್ನು ಕೊಡತಕ್ಕಂಥ ಸಾಧ್ಯತೆಗಳು ಇರೋದಿಲ್ಲ, ಅಥವಾ ನೀವು ಅಸಹಾಯಕರಾಗಿ ನಿಲ್ಲುವಂಥ ಪರಿಸ್ಥಿತಿಗಳು ಬರುತ್ತದೆ. ಅವಕಾಶಗಳಿದ್ರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋಕೆ ಆಗದೇ ಇರತಕ್ಕಂಥ ರೀತಿಯಾದಂಥ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಇರುವಂಥದ್ದು ಉಂಟು. ಊಟ ಇದೆ, ಮೃಷ್ಟಾನ್ನ ಭೋಜನ ಇದೆ, ಲಾಕ್ ಮಾಡಿಬಿಟ್ಟಿದೆ ರೂಮು, ಈ ಸ್ಥಿತಿನಲ್ಲಿದೆ. ನಿಮಗೆ ಅವಕಾಶಗಳೆಲ್ಲವೂ ಕೂಡ ಬರುತ್ತೆ, ಉಪಯೋಗಿಸ್ಕೊಳ್ಳೋಕೆ ಏನೋ ಒಂದು ನೀವೇ ಹೋಗೋಕ್ಕಾಗಲ್ಲ ಆ ಸಂದರ್ಭಕ್ಕೆ, ಅಥವಾ ನಿಮ್ಮ ಕೈಲೇ ಮಾಡೋದಕ್ಕಾಗೋದಿಲ್ಲ, ಅಥವಾ ನಿಮಗೆ ನಿರುತ್ಸಾಹವೋ ಅಥವಾ ನನ್ನ ಕೈಲಿ ಮಾಡೋಕ್ಕಾಗೋಲ್ಲ ಅನ್ನೋ ರೀತಿಯಾದಂಥ ಒಂದು ನೆಗೆಟಿವೋ ಇವು ಎಲ್ಲೋ ಸಣ್ಣದಾಗಿ ನಿಮಗೆ ಹಿಂಜರಿಕೆಯನ್ನು ತರ್ತದೆ. ಹಾಗಾಗಿ ಉಪಯೋಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಧೈರ್ಯವಾಗಿ ನುಗ್ಗಿದರೆ ನನ್ನ ಪ್ರಕಾರ ಅದ್ಭುತವಾದಂಥ ಲಾಭವನ್ನು, ಯೋಗ ಫಲವನ್ನು ತಂದುಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಳ್ಳೆಯ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿ ಬರುತ್ತೆ, ಯಾಕಂದರೆ ನೀವು ಉಪಯೋಗಿಸಿಕೊಂಡರೆ.
ಮತ್ತು ಬಂಧು ಬಾಂಧವರಿಂದ ಸಹಕಾರ, ಯೋಗಫಲ, ಅದೃಷ್ಟ ಅಂತಕ್ಕಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ವ್ಯಾಜ್ಯಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಲಾಭವಾಗ್ತಕ್ಕಂಥ ಪರಿಸ್ಥಿತಿಗಳು, ಸ್ಥಿರಾಸ್ತಿ ವ್ಯವಹಾರಗಳನ್ನು ಮಾಡಬೇಕು ಅಂದರೆ ಅನುಕೂಲ, ಭೂಮಿಯಿಂದ ಅನುಕೂಲವಾಗ್ತಕ್ಕಂಥದ್ದು, ಯಂತ್ರೋಪಕರಣಗಳಿಂದ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಬಂದಿರ್ತದೆ. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಸಣ್ಣದಾಗಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಷಷ್ಠರಾಹು ಬಲವನ್ನು ಕೊಡಬೇಕು, ಉದ್ಯೋಗ ಪ್ರಾಪ್ತಿಯನ್ನು ಕೊಡಬೇಕು, ಉದ್ಯೋಗ ಲಾಭವನ್ನು ತಂದು ಕೊಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಅದರಲ್ಲೂ ಕೂಡ ಸೋಮವಾರ ಸಾಮಾನ್ಯವಾಗಿ ತುಂಬ ಜನಗಳಿಗೆ ಈ ಕನ್ಯಾ ರಾಶಿಯವರಿಗೆ ಉದ್ಯೋಗ ಲಾಭವಾಗುವಂಥದ್ದು, ಉದ್ಯೋಗ ಅವಕಾಶಗಳು ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥ ಸಂದರ್ಭಗಳಿರ್ತದೆ. ಶುಭ ಕಾರ್ಯ ಪ್ರಯತ್ನ ಹಿನ್ನಡೆಗಳನ್ನು ನೋಡ್ತೀರಿ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಭಾಗ್ಯಾಧಿಪತಿಯಾದ ದಶಮ ಪ್ರಭಾವ, ಹಾಗಾಗಿ ಏನಾದರೂ ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಸ್ವಲ್ಪ ಉತ್ತಮವಾದಂಥ ಅವಕಾಶಗಳು ಅಥವಾ ಉತ್ತಮವಾದಂಥ ಸ್ಥಳ ಆಯ್ಕೆ ಮಾಡಿಕೊಳ್ತಕ್ಕಂಥ ಲಕ್ಷಣಗಳಿರುವಂಥ ಸಂದರ್ಭಗಳಿದೆ. ಚಿಂತೆ ಮಾಡುವಂಥದ್ದಿಲ್ಲ. ನಿಮ್ಮ ಪರಿಸ್ಥಿತಿ ಅಂದರೆ ರಾಷ್ಟ್ರಾಧಿಪತಿಯಾದಂಥವನು ಒಬ್ಬ ನಿಮಗೆ ವಿರೋಧಿಯಾಗಿ ನಿಂತಿದ್ದಾನೆ. ಇನ್ನು ಮಿಕ್ಕ ಗ್ರಹಗಳು ಎಲ್ಲೂ ಸ್ವಲ್ಪ ಸಪೋರ್ಟ್ ಮಾಡ್ತದೆ ಈ ವಾರದಲ್ಲಿ. ಹಾಗಾಗಿ ಆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಗ್ರಹಗಳನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅಂದರೆ ನಿಮ್ಮ ಪ್ರಯತ್ನ ಅಥವಾ ಶ್ರಮ ಜಾಸ್ತಿ ಇರಬೇಕಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕೂಡ ಕುಲದೇವತೆಗೆ ತುಪ್ಪದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತುಂಬ ಎಮೋಷನಲ್ ಆಗ್ತಕ್ಕಂಥದ್ದು, ಭಾವನಾತ್ಮಕವಾಗಿ ಚಿಂತನೆ ಮಾಡ್ತಕ್ಕಂಥದ್ದು, ತುಂಬ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರ್ತಕ್ಕಂಥದ್ದು. ನಾನು ಮಾಡಿದ ಸರಿನೋ ತಪ್ಪೋ, ಹಾಗೋ ಹೀಗೋ, ಅದು ಸರಿನೋ ಇದು ಸರಿನೋ, ಈ ಗೊಂದಲಗಳು ಏರ್ಪಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ ಈ ವಾರದಲ್ಲಿ. ರಾಷ್ಟ್ರಾಧಿಪತಿ ರಾಹು ಪ್ರಭಾವ ತುಂಬ ಯೋಚನಾ ರೀತಿ ಅಥವಾ ಊಹಾತ್ಮಕವಾದಂಥ ಸ್ಥಿತಿ ಹೆಚ್ಚಾಗಿರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ನೋಡಿ ನಿಮಗೆ ಕೊಡುತ್ತೆ ಕಾಟ ಅಂತಕ್ಕಂಥದ್ದು. ಒಂದು ಕಡೆಯಿಂದ ಆರೋಗ್ಯ ಕೈ ಕೊಡ್ತದೆ, ಇನ್ನೊಂದು ಕಡೆಯಿಂದ ಸ್ವಲ್ಪ ನಿಮಗೆ ಶತ್ರುಗಳ ಕಾಟ, ಶತ್ರುಗಳ ಉಪಟಳ ಜಾಸ್ತಿಯಾಗುವಂಥ ಪರಿಸ್ಥಿತಿ ಬರಬಹುದು. ಆ ಶತ್ರುಗಳಿಂದ ಅಥವಾ ಯಾರು ಕಾಂಪಿಟೇಟರ್ ಅಂತ ಏನಿರ್ತಾರಲ್ಲ ಆ ಕಾಂಪಿಟೇಟರಿಂದ ಸ್ವಲ್ಪ ನಿಮಗೆ ಅನುಕೂಲವಾಗ್ತಕ್ಕಂಥ ಅವಕಾಶವೂ ಕೂಡ ಕೈ ತಪ್ಪಿ ಹೋಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಸ್ವಲ್ಪ ವಾರ ಆರಂಭದಲ್ಲಿ ನೀವು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಅನುಕೂಲವಾಗುತ್ತೆ. ಯಾಕೆಂದರೆ ಭಾಗ್ಯ ಪ್ರಭಾವ, ಭಾಗ್ಯ ಆಗಲೇಬೇಕು, ಯೋಗ ಬರಲೇಬೇಕು. ಗುರುವಿನ ಪ್ರಭಾವಕ್ಕೆ ಹೋದ ನಂತರವಾಗಿ ನಿಮಗೆ ಅನಾನುಕೂಲವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಇದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ನಿಮಗೆ ಸ್ವಲ್ಪ ಸಾಲ ಅಥವಾ ಸಹಾಯ ಅಂತಕ್ಕಂಥದ್ದೇನಾದರೂ ಬೇಕು ಅಂದರೆ ಸಾಧ್ಯವಾದಷ್ಟು ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ಪ್ರಯತ್ನವನ್ನು ಮಾಡುವಂಥ ಪ್ರಯತ್ನ ಮಾಡಿ. ಸಾಲದ ಬಾಬ್ತಿನಲ್ಲಿ ಹಿನ್ನಡೆ ಅಂತಕ್ಕಂಥ ರೀತಿಯಲ್ಲಿ ಕೊಟ್ಟಿದ್ದು ವಾಪಸ್ ಬರಲ್ಲ, ನೀವು ಕೇಳಿದ್ದು ಕೂಡ ಸರಿಯಾಗಿ ಸಿಗೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಕುಟುಂಬದಲ್ಲಿ ಸ್ವಲ್ಪ ಎಲ್ಲೋ ಇರಸಮರಸನ ಅನುಭವಿಸಬಹುದು ಅಥವಾ ಅಸಂತೃಪ್ತಿಯನ್ನು ನೋಡಬಹುದು. ಆರ್ಥಿಕವಾಗಿ ಮತ್ತು ಕೌಟುಂಬಿಕವಾಗಿ ಎರಡರಲ್ಲೂ ಕೂಡ ಅಸಂತೃಪ್ತಿ ಅಂತಕ್ಕಂಥದ್ದು ಮಾತ್ರ ಇದ್ದೇ ಇರುತ್ತೆ. ತೃತೀಯ ಪ್ರಭಾವ, ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಏನೋ ಹೊಸ ಪ್ರಯತ್ನ ಮಾಡಬೇಕು, ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಬರುತ್ತೆ. ಪತ್ರ ವ್ಯವಹಾರ ಅನುಕೂಲದ ಒಂದು ವಾತಾವರಣ ನಿರ್ಮಾಣವಾಗಿ ಬರುತ್ತೆ. ವಿದ್ಯಾಭ್ಯಾಸ ಮಂದತ್ವದಲ್ಲಿದ್ದರೂ ಕೂಡ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಮಕ್ಕಳ ಸಹಕಾರ ನಿಮಗೆ ಸಿಗುವಂಥ ಸಂದರ್ಭಗಳು ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಗಳನ್ನು ಕಾಣುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥದ್ದುಂಟು. ಆದರೆ ಶುಕ್ರನ ಪ್ರಭಾವ ಮಾತ್ರ ವಾರ ಮಧ್ಯಭಾಗದಿಂದ ಆಚೆಗೆ ಎಡವಟ್ಟನ್ನು ತರ್ತಾನೆ. ಅಂದರೆ ನಿಮಗೆ ನೀವೇ ಹೋಗ್ಬಿಟ್ಟು ಆರೋಗ್ಯವನ್ನು ಕೆಡಿಸ್ಕೊಡುತ್ತೆ. ಅತಿ ಹೆಚ್ಚಾಗಿ ತಿಂದುಬಿಡೋದು ಅಥವಾ ದೇಹಕ್ಕೆ ಸೆಟ್ಟಾಗದಂಥದ್ದನ್ನು ತಿಂದುಬಿಡೋದು, ಈ ರೀತಿಯಲ್ಲಿ ವ್ಯತ್ಯಾಸವನ್ನು ಮಾಡ್ತಕ್ಕಂಥದ್ದು, ಅಥವಾ ದೇಹಕ್ಕೆ ಆರೋಗ್ಯವನ್ನು ಕೊಡದಂಥ ಅಂದರೆ ಎಕ್ಸಸೈಸ್ ಕೊಡೋದಂಥ ರೀತಿಯಲ್ಲಿ ನಿಮಗೆ ಕುಂತಿತ್ತಲೇ ಕೂರುವಂಥದ್ದು, ಈ ಪರಿಸ್ಥಿತಿಯನ್ನು ನಿಮಗೆ ಹದಗೆಡಿಸುತ್ತೆ. ಅಥವಾ ತುಂಬ ಈ ಭಾವನೆ ಅಥವಾ ಊಹೆ ಅಂತ ಇದೆಯಲ್ಲ, ತುಂಬ ಓವರ್ ಥಿಂಕಿಂಗ್ ಇದೆಯಲ್ಲ, ಅದು ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅವೇ ನಿಮಗೆ ಮೈನಸ್ ಆಗುವಂಥದ್ದಕ್ಕೆ ದಾರಿ. ಶುಭ ಕಾರ್ಯ ಪ್ರಯತ್ನ ಅನಾನುಕೂಲ ಮತ್ತು ದಾಂಪತ್ಯ ಅಸೌಖ್ಯ ಅಂತಕ್ಕಂಥ ಸ್ಥಿತಿ. ಪಾಲುದಾರಿಕೆ ವ್ಯವಹಾರ ಅವಕಾಶಗಳಂತೂ ಕೂಡ ಬರುತ್ತೆ, ಬಟ್ ನಷ್ಟಗಳಾಗ್ತದೆ. ಅಷ್ಟಮ ಪ್ರಭಾವ, ಪ್ರಯಾಣದಲ್ಲಿ ಏನೋ ಒಂದು ವಿಷಯವನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಯೋ ಅಥವಾ ಪ್ರಯಾಣ ಹೋಗುವುದನ್ನು ರದ್ದು ಮಾಡುವಂಥ ವಾತಾವರಣಗಳು ಬರುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ದಶಮ ಪ್ರಭಾವ,
ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅಷ್ಟೊಂದು ಅನುಕೂಲದ ಸ್ಥಿತಿ ಇಲ್ಲ. ರವಿವಾರ ಮಧ್ಯಭಾಗದವರೆಗೆ ಚೆನ್ನಾಗಿರ್ತಾನೆ. ಹಾಗಾಗಿ ಸರ್ಕಾರಿ ಕೆಲಸ ಅಥವಾ ಸರ್ಕಾರಿ ಅಧಿಕಾರಿಗಳಿಂದ, ರಾಜಕಾರಣಿಗಳಿಂದ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಅಂದರೆ ಪ್ರಯತ್ನ ಮಾಡಿ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಔದುಂಬರ ವೃಕ್ಷ ಪ್ರದಕ್ಷಿಣೆ. ನಿಮಗೆ ದುರ್ಗಾ ಮಂತ್ರವನ್ನು ಪಠನೆ ಮಾಡಿಕೊಂಡು ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡಿದರೆ ಅದ್ಭುತವಾದಂಥ ಫಲವನ್ನು ಈ ವಾರದಲ್ಲಿ ತುಲಾರಾಶಿ ನೋಡಬಹುದು. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಯೋಗ, ಭಾಗ್ಯೋದಯ, ಅದೃಷ್ಟ, ಅವಕಾಶ ಅನ್ನೋ ರೀತಿಯಾದಂಥ ಸ್ಥಿತಿ ಮತ್ತು ಬೆಳವಣಿಗೆ ಕಡೆಗೆ ಹೆಚ್ಚಿನದಾಗಿ ಒಲವನ್ನು ತೋರಿಸ್ತಕ್ಕಂಥದ್ದು, ಪೂರ್ವದಲ್ಲಿ ಯಾರೋ ಮಾಡಿರ್ತಕ್ಕಂಥ ಪುಣ್ಯದ ಫಲ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ತಂದುಕೊಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಸಾಮಾನ್ಯವಾಗಿ ನೀವು ನಿರೀಕ್ಷೆ ಮಾಡದಂಥ ರೀತಿಯಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳಾಗುತ್ತೆ ಈ ವಾರ ವೃಶ್ಚಿಕ ರಾಶಿನವ್ರಿಗೆ. ಯಾಕೆಂದರೆ ರಾಷ್ಟ್ರಾಧಿಪತಿ ಬಲ ಮತ್ತು ನೀವು ಉತ್ಸಾಹಯುತವಾಗಿ ಕೆಲಸವನ್ನು ಹಾಗೆ ಮಾಡುವಂಥ ಪರಿಸ್ಥಿತಿಗಳಿರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ಆಗತ್ತೆ. ಆರ್ಥಿಕವಾಗಿ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿಗಳು ಬರಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳು ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ವಾತಾವರಣಗಳಿದೆ. ವಿದ್ಯಾಭ್ಯಾಸ ಗೊಂದಲ ಅಥವಾ ಸ್ವಲ್ಪ ಒತ್ತಡವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಸ್ವಲ್ಪ ಯಾರಿಗೋ ತುಂಬ ಒಳ್ಳೆಯತನದಿಂದಲೋ ಏನೋ ಸಹಾಯವನ್ನು ಮಾಡಿದ್ದೀರಿ, ಅವರಿಂದ ಎಲ್ಲೋ ನಿಮಗೆ ಏನಾಗುತ್ತೆ, ಬೇಸರವಾಗ್ತಕ್ಕಂಥ ರೀತಿಯಲ್ಲಿ ರಿಪ್ಲೈ ಬರಬಹುದು. ಅಲ್ಲಿಂದ ಸ್ವಲ್ಪ ಬೇಸರವಾಗಬಹುದು. ಆರೋಗ್ಯ ಅಂತ ಏನು ತೊಂದರೆ ಏನಿಲ್ಲ. ಈ ವಾರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಉತ್ತಮವಾದಂಥ ಸ್ಥಿತಿನಲ್ಲಿರುತ್ತೆ. ಶುಭ ಕಾರ್ಯ ಪ್ರಯತ್ನ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು. ಆಕಸ್ಮಿಕವಾದಂಥ ಅವಕಾಶಗಳು ಬರಬಹುದು. ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಅಷ್ಟೇ ಆಕಸ್ಮಿಕವಾದಂಥ ಅವಕಾಶಗಳಿಗೆ ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ದಶಮ ಪ್ರಭಾವ ಅಂತಕ್ಕಂಥದ್ದೇನಿದೆ, ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಾರ ಅಂತ್ಯ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ವಾರ ಅಂತ್ಯ ತುಂಬ ಚೆನ್ನಾಗಾಗುತ್ತೆ. ಅಥವಾ ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ನೀವು ಉದ್ಯೋಗ ಹುಡುಕ್ತಾ ಇದ್ದೀರಿ ಅಂದರೆ ಸ್ವಲ್ಪ ಅನುಕೂಲವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಈ ತುಂಬ ಸಹಾಯವನ್ನು ಮಾಡೋಕ್ಕೆ ಹೋಗಿಯೋ ಅಥವಾ ಕರುಣೆ ತೋರ್ಸೋಕೆ ಹೋಗಿಯೋ ಮೋಸಕ್ಕೊಳಗಾಗ್ತೀರಿ. ಅಥವಾ ದುಂದು ವೆಚ್ಚಗಳು, ಬೇಡಲಾರದಂಥದಕ್ಕೆ ಹೆಚ್ಚಿನ ಖರ್ಚು ಮಾಡುವಂಥದ್ದು, ಅಥವಾ ಪೂಜೆ ಪುನಸ್ಕಾರ, ದೇವರು ದಿಂಡ್ರು, ಆಧ್ಯಾತ್ಮಿಕ ಚಟುವಟಿಕೆ ಇದ್ರ ಕಡೆಗೆ ಹೆಚ್ಚಿನದಾದಂಥ ಖರ್ಚನ್ನು ಮಾಡ್ತಕ್ಕಂಥದ್ದು ಈ ಪರಿಸ್ಥಿತಿಗಳು ವೃಶ್ಚಿಕ ರಾಶಿನವ್ರಿಗೆ ಬರುತ್ತದೆ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ನಿಮ್ಮ ಕುಲದೇವತೆಗೆ ಹಾಲಿನ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಅದ್ಭುತವಾದಂಥ ಫಲವನ್ನು ಈ ವಾರದಲ್ಲಿ ವೃಶ್ಚಿಕ ರಾಶಿನವ್ರಿಗೆ ನೋಡ್ತದೆ. ಇನ್ನು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥವು ಏನಿದಾವಲ್ಲ, ಆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಸರಿಯಾದ ಹಾದಿಗೆ ಬರಬಹುದು ಅಥವಾ ಹಳಿಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಏಕೆಂದರೆ ಗುರು ಶುಕ್ರರ ಗ್ರಹಯುದ್ಧವಿದೆ. ಆ ಗ್ರಹಯುದ್ಧ ಇರೋದರಿಂದ ಏನಾಗುತ್ತೆ, ನಿಮಗೆ ಸಾಮಾನ್ಯವಾಗಿ ಸೇವಕರೊಂದಿಗೆ, ಕೆಲಸಗಾರರೊಂದಿಗೆ ಅಥವಾ ಮಾಡುವಂಥ ಕೆಲಸದ ಜಾಗದಲ್ಲಿ ಅಥವಾ ನೀವೇನು ವ್ಯವಹಾರವನ್ನು ಮಾಡ್ತೀರೋ ಆ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿಗಳು ಮತ್ತು ಕಲಹಗಳು ಸೇವಕರೊಂದಿಗೆ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಹಾಗಾಗಿ ಆರ್ಥಿಕವಾದಂಥ ಸ್ಥಿತಿ ಸ್ವಲ್ಪ ಸುಧಾರಣೆಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಧೈರ್ಯ ಚೆನ್ನಾಗಿರುತ್ತೆ, ಹೋರಾಟದ ಕಿಚ್ಚು ಚೆನ್ನಾಗಿರುತ್ತೆ. ನಾನೇನಾದರೂ ಮಾಡಲೇಬೇಕು, ಸಾಧನೆ ಮಾಡಲೇಬೇಕು, ಉದ್ಧಾರ ಆಗಲೇಬೇಕು ಅನ್ನೋ ಒಂದು ಹಂಬಲ, ತುಡಿತ ಹೆಚ್ಚಾಗಿರುತ್ತೆ. ವಿದ್ಯಾಭ್ಯಾಸ ಸ್ವಲ್ಪ ಮಂದತ್ವ ಇರುತ್ತೆ ಮತ್ತು ಗೊಂದಲ ಇರುತ್ತೆ. ಪ್ರಯತ್ನ ಸ್ವಲ್ಪ ನಿಮಗೆ ಸೋಲನ್ನು ತರಬಹುದು. ಅಂದರೆ ವಿದ್ಯಾಭ್ಯಾಸ ಪ್ರಯತ್ನ ಅಂದರೆ ಅಂದ್ಕೊಂಡಂಥ ಮಾರ್ಕ್ಸು ಅಥವಾ ಅಂಕಗಳು ಬರದೇ ಇರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮಕ್ಕಳೊಂದಿಗೆ ಸ್ವಲ್ಪ ಮನಸ್ತಾಪಗಳು ಅಥವಾ ಕಲಹಗಳು ಅಥವಾ ಮಾನಸಿಕವಾದಂಥ ಒತ್ತಡ ಮಕ್ಕಳಿಂದ ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಷಷ್ಠ ಪ್ರಭಾವ ಆರೋಗ್ಯದ ವಿಚಾರಣೆ ಸಂಬಂಧಪಟ್ಟಂತೆ ಅಂಥ ಗಂಭೀರವಾದ ಸಮಸ್ಯೆಗಳೇನಾಗುವುದಿಲ್ಲ. ಸ್ವಲ್ಪ ಗುಪ್ತವ್ಯಾಧಿ ಮತ್ತು ಈ ಏನಾಗ್ತದೆ ಇನ್ಫೆಕ್ಷನ್ಸ್ ಆಗುವಂಥದ್ದು ಅಥವಾ ಚರ್ಮ ತುರಿಕೆ ಸಂಬಂಧಪಟ್ಟಂತೆ ಅಥವಾ ಈ ಗಂಟಲು ನೋವು ಬರ್ತಕ್ಕಂಥದ್ದು, ಕಾಫ್ ಜಾಸ್ತಿ ಇರ್ತಕ್ಕಂಥದ್ದು, ಅದು ಸ್ವಲ್ಪ ಇನ್ಫೆಕ್ಷನ್ ಆಗುವಂಥದ್ದು, ಈ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಪೀಡನೆಯನ್ನು ಕೊಡಬಹುದು. ಗುರುದೃಷ್ಟಿ ಇರೋದ್ರಿಂದ ಬಚಾವಾಗ್ತೀರಿ, ಚಿಂತೆ ಮಾಡುವಂಥದ್ದು ಬೇಡ. ನಾಳೆಯ ಬಗ್ಗೆ ವಿಪರೀತವಾಗಿ ತಲೆಗೆ ಹಚ್ಕೊಂಡು ಗೊಬ್ಬರ ಮಾಡ್ಕೊಂಡ್ಬಿಡ್ತೀರಿ. ನಾಳೆ ಏನಾಗ್ಬಿಡ್ತದೆ, ಅದಾಗ್ಬಿಡ್ತದೆ, ಇದಾಗ್ಬಿಡ್ತದೆ, ಓವರ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಭಾಗ್ಯದಲ್ಲಿ ಕುಳಿತಿರ್ತಕ್ಕಂಥ ಕೇತು ಜಗ್ತಾನೆ, ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ. ಆ ರೀತಿಯ ಜಗ್ಗುವಂಥ ಸ್ಥಿತಿ ಇರುತ್ತೆ.
ದಶಮ ಪ್ರಭಾವ ಉದ್ಯೋಗ ತಟಸ್ಥ ಯಾವ ಕೆಲಸ ಕಾರ್ಯಗಳು ಕೂಡ ನಿಮಗೆ ಉದ್ಯೋಗ ಸ್ಥಳದಲ್ಲಿ ಅಥವಾ ಮೇಲಧಿಕಾರಿಗಳಿಂದ ಆಗೋದಿಲ್ಲ, ಅಥವಾ ಮೇಲಧಿಕಾರಿಗಳಿಂದ ಸ್ವಲ್ಪ ದಂಡನೆ ಅಥವಾ ನಿಂದನೆ ಎನ್ನುವ ರೀತಿಯಾದಂಥ ಪರಿಸ್ಥಿತಿಗಳು ಕಾಣುವಂಥದ್ದು ಉಂಟು ಅಂತ ಹೇಳ್ತದೆ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಕೆಲವಾಗ್ತವೆ, ಕೆಲವಾಗೋಲ್ಲ, ಅತಂತ್ರ ಸ್ಥಿತಿನಲ್ಲಿ ನಿಲ್ಲುತ್ತೆ. ಯಾವುದೋ ಅದಾಗ್ಬೋದಾ ಇದಾಗ್ಬೋದಾ ಅಥವಾ ಸೋಲು, ಅವಮಾನ, ಅಪವಾದ ಅಂತಕ್ಕಂಥದ್ದು ಯಾರಿಂದಲೋ ಬಂದಿರತಕ್ಕಂಥ ನೀವು ಮಾಡದೇ ಇರತಕ್ಕಂಥ ತಪ್ಪುಗಳಿಗೆ ಬಂದಿರತಕ್ಕಂಥ ಅಪವಾದಗಳು ನಿಮ್ಮನ್ನು ನಿದ್ದೆಗೆಡಿಸಬಹುದು. ಜಾಗ್ರತೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ. ದುರ್ಗಾದೇವಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ, ರಾಷ್ಟ್ರಾಧಿಪತಿ ವಕ್ರ, ಮಂದತ್ವ, ಹಾಗಾಗಿ ಜಿಡ್ಡಿದ್ದೇ ಇರುತ್ತೆ. ಗುರುದೃಷ್ಟಿ ಮೊದಲೇ ಇಲ್ಲ, ರವಿ ದೃಷ್ಟಿ ಇದ್ರೂ ಕೂಡ ಪ್ರಯೋಜನಕ್ಕಿಲ್ಲ. ಬುಧ ಫಲ ಕೊಡ್ತಕ್ಕಂಥವನು ಹೋಗಿ ರುಜುವಿಯಾಗಿ ತಟಸ್ಥನಾಗಿ ನಿಂತುಬಿಟ್ಟಿದ್ದಾನೆ, ಹಾಗಾಗಿ ಅವನು ಮೂಮೆಂಟೇ ಇಲ್ಲ ಅಂತಕ್ಕಂಥ ಸ್ಥಿತಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಕಾಣುತ್ತಾ ಅನ್ನೋ ರೀತಿಯಲ್ಲಿ ನೋಡಿದಾಗ ವಕ್ರನಾಗಿರೋದ್ರಿಂದ ಸಾಮಾನ್ಯವಾಗಿ ಬರುವಂಥದ್ದು, ಹಾಗೆ ಕೌಟುಂಬಿಕವಾದಂಥ ಅವ್ಯವಸ್ಥೆಗಳಿಗೆ ಕಳೆದು ಹೋಗ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳು ವಿಚಾರ ಸಂಬಂಧಪಟ್ಟಂತೆ ಅನಾನುಕೂಲ ಅನ್ನೋ ರೀತಿಯಾದಂಥ ವಾತಾವರಣ. ಸಾಲವನ್ನು ಕೇಳಿದ್ದಿರಿಂದಾಗ ಅಧಿಕ ಬಡ್ಡಿಗೆ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಭೂಮಿ ವ್ಯವಹಾರಗಳ ಆಗತ್ತೆ, ಬಟ್ ಅದು ನೀವು ಅಂದ್ಕೊಂಡಂಥ ರೀತಿಯಲ್ಲಿ ಸಕ್ಸಸ್ ಕಾಣುವಂಥ ಸಾಧ್ಯತೆಗಳಿರೋದಿಲ್ಲ. ಮಕ್ಕಳಿಂದ ಏನಾದರೂ ಅನುಕೂಲವಾಗುತ್ತಾ ಅಂದರೆ ಸ್ವಲ್ಪ ಸಹಕಾರಿಯಾಗಿ ನಿಂತಿರ್ತಕ್ಕಂಥದ್ದೇ ಮಕ್ಕಳಿಂದ ಅಥವಾ ಹೆಣ್ಣು ಮಕ್ಕಳಿಂದ, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಂದ ನಿಮಗೆ ಸಹಕಾರ ಸಿಗಬಹುದು, ಅಥವಾ ನಿಮ್ಮ ಕಷ್ಟಕ್ಕೆ ಅವರಿಂದ ಸ್ಪಂದನೆ ಸಿಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತದೆ. ಶುಭ ಕಾರ್ಯ ಪ್ರಯತ್ನ ಸ್ವಲ್ಪ ಹಿನ್ನಡೆ ಅಂತಕ್ಕಂಥ ಸ್ಥಿತಿ. ದಾಂಪತ್ಯ ಕಲಹ ಇದ್ದೇ ಇರುತ್ತೆ ಅನ್ನೋ ರೀತಿಯಾದಂಥ ವಾತಾವರಣ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಹಿನ್ನಡೆ ಎನ್ನುವ ರೀತಿಯಾದಂಥ ವಾತಾವರಣಗಳು. ದಶಮ ಪ್ರಭಾವ ಉದ್ಯೋಗ ಲಾಭದ ವಿಚಾರ ಸಂಬಂಧಪಟ್ಟಂತೆ ಅಥವಾ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲವಾಗುವಂಥ ಪರಿಸ್ಥಿತಿಗಳಿದೆ. ಸ್ವಲ್ಪ ಉದ್ಯೋಗ ದೊರಕುವಂಥ ವಾತಾವರಣಗಳನ್ನು ತಂದುಕೊಂಡಿದ್ದೀರಿ ಅಂತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಆರ್ಥಿಕವಾದಂಥ ಸೋಲುಗಳು ಒಂದು, ಕುಟುಂಬದಲ್ಲಿ ಆಗ್ತಕ್ಕಂಥ ಕೆಲವೊಂದು ಅಪವಾದಗಳು, ಅದು ಒಳ್ಳೇದು ಮಾಡಿದ್ರೂ ಕೂಡ ಅದು ತಿರುಗುಬಾಣವಾಗಿ ರಿವರ್ಸ್ ಆಗಿ ಮತ್ತೆ ನಷ್ಟಗಳಾಗ್ತಕ್ಕಂಥದ್ದು ಅಥವಾ ನೋವನ್ನು ಕೊಡ್ತಕ್ಕಂಥದ್ದು ಅಥವಾ ಕುಟುಂಬಕ್ಕೆ ಕಷ್ಟವನ್ನು ತರುವಂಥ ಪರಿಸ್ಥಿತಿಯು ಬರೋದರಿಂದ ಏನಾಗುತ್ತೆ, ನಿಮಗೆ ಅವುಗಳನ್ನು ಕುಟುಂಬದ ಸ್ಥಿತಿಗತಿಗಳು ಮತ್ತು ಆರ್ಥಿಕವಾದಂಥ ಸ್ಥಿತಿಗತಿಗಳ ಒತ್ತಡಗಳು, ಸ್ವಲ್ಪ ಚಿಂತೆಗಳು ಅಂತಕ್ಕಂಥದ್ದು ನಿಮಗೆ ನಿದ್ರಾಭಂಗವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ, ಶುಕ್ರ ಒಬ್ಬ ಬಲವಾಗಿ ನಿಂತಿದ್ದಾನೆ, ನಿಮಗೆ ರಾಹು ನಿಮಗೆ ಪೂರಕವಾಗಿ ನಿಂತಿದ್ದಾನೆ. ಆದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಬೇರೆ ಗ್ರಹಗಳು ಅಷ್ಟೊಂದು ಸಪೋರ್ಟ್ ಇಲ್ಲದೇ ಇರೋದರಿಂದ ನಿಮಗೆ ನವಗ್ರಹ ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ, ಅಥವಾ ಬರುವಂಥ ಆಪತ್ತುಗಳು ತಪ್ಪುತ್ತೆ. ಇನ್ನು ಕುಂಭರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿ ವಕ್ರ, ಧನಭಾವದಲ್ಲಿ ವಕ್ರನಾಗಿ ಕುಳಿತಿದ್ದಾನೆ. ಧನಭಾವದಲ್ಲಿ ವಕ್ರನಾಗಿದ್ದಾನೆಂದಾಗ ಸಾಮಾನ್ಯವಾಗಿ ನಿರೀಕ್ಷೆ ಮಾಡದಂಥ ರೀತಿಯಲ್ಲಿ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಗಳಾಗ್ತದೆ, ಮತ್ತು ನಿರೀಕ್ಷೆ ಮಾಡದಂಥ ರೀತಿಯಲ್ಲಿ ದುಶ್ಚಟಗಳ ದಾಸರಾಗುವಂಥ ಪರಿಸ್ಥಿತಿಯು, ಒಂದು ಕ್ವಾರ್ಟರ್ ಕುಡಿಯನ್ನು 3 ಕ್ವಾರ್ಟರ್ ಕುಡಿತಕ್ಕಂಥ ಪರಿಸ್ಥಿತಿ, ಏನೇನೋ ಹೇಳ್ತಾರಲ್ಲ, ಎಂಥದ್ದು ಗುಟ್ಕಾ ಮತ್ತೊಂದು ಮಗದೊಂದು ಒತ್ತನೇ ದುಶ್ಚಟ, ಅವು ಹೆಚ್ಚಾಗುವಂಥ ಪರಿಸ್ಥಿತಿ ಅಂತ ಇರುತ್ತೆ. ಯಾಕೆಂದರೆ ಎಲ್ಲಿಂದಲೋ ಬರೋ ದುಡ್ಡು ಖರ್ಚು ಮಾಡೋದು, ಕಷ್ಟಪಟ್ಟ ದುಡ್ಡನ್ನು ತುಂಬ ಹುಷಾರಾಗಿ ಈಗ ನಾವು ಖರ್ಚು ಮಾಡ್ತೀವಿ, ಬಿಟ್ಟು ಬಂದ ದುಡ್ಡನ್ನು ನಾವು ಬಿಡಿ ಖರ್ಚು ಮಾಡ್ತೀವಿ. ಹಾಗಿರುತ್ತದೆ ಕುಂಭರಾಶಿನವ್ರದ್ದು ಈ ವಾರದ ಕಂಡೀಷನ್ಸ್. ತೃತೀಯ ಬಂಧು ಬಾಂಧವರಿಂದ ಸ್ವಲ್ಪ ಕಿರಿಕಿರಿಗಳು ಆಗಬಹುದು, ಅದರಲ್ಲೂ ಕೂಡ ಮಂಗಳವಾರದ ನಂತರ. ಇನ್ನು ಸ್ಥಿರಾಸ್ತಿ ವ್ಯವಹಾರಗಳು ಓಕೆ, ಹೂಡಿಕೆ ಮಾಡಬೇಕು, ಫ್ಲ್ಯಾಟು, ಭೂಮಿ, ವಾಹನ ಹೂಡಿಕೆ ಮಾಡಬೇಕು ಅಂದರೆ ಅನುಕೂಲದ ಸ್ಥಿತಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಗುರುವಿನ ಪ್ರಭಾವ ಚೆನ್ನಾಗಿದೆ, ಗುರುವಿನ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದು. ಅದರ ರಾಹು ಪ್ರಭಾವ ಗುರುವಿನ ಮಾತನ್ನು ಕೇಳೋದಿಲ್ಲ, ಹಿರಿಯರ ಮಾತನ್ನು ಕೂಡ ಕೇಳೋದಿಲ್ಲ. ಏನು ಕೇಳೋದು, ಈ ಮಂಡತನದ ಪ್ರಭಾವ ಹೆಚ್ಚಾಗತ್ತೆ. ಆ ಪ್ರಭಾವದಿಂದ ಹೊರಗೆ ಬಂದರೆ ಖಂಡಿತವಾಗಲೂ ಹೇಳ್ತೀನಿ, ಈ ವಾರ ಉತ್ತಮವಾದಂಥ ಫಲವನ್ನು ನೀವು ನೋಡ್ತೀರಿ. ಷಷ್ಠ, ಹಾಗಾಗಿ ದಾಂಪತ್ಯದಲ್ಲಿ ಅಸೌಖ್ಯ ಅಥವಾ ಶತ್ರುತ್ವ ಅಥವಾ ಕಲಹ ಅಂತಕ್ಕಂಥ ಪರಿಸ್ಥಿತಿ.
ಮತ್ತು ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ಸಮಸ್ಯೆಯನ್ನು ತರುವಂಥ ಸ್ಥಿತಿ ಇರುತ್ತೆ. ಕಾಲು ನೋವು, ಮೂಳೆ ಸವೆತ ಸಂಬಂಧಪಟ್ಟಂಥ ರೀತಿಯಲ್ಲಿ ವ್ಯತ್ಯಾಸವಿರ್ತಕ್ಕಂಥವರಿಗೆ ಸ್ವಲ್ಪ ನೋವನ್ನು ತಿನ್ನಬಹುದು. ಭಾಗ್ಯಾಧಿಪತಿ ಉನ್ನತ ವಿದ್ಯಾಭ್ಯಾಸ ಅನುಕೂಲದ ಸ್ಥಿತಿನಲ್ಲಿದೆ. ಗ್ರಹಯುದ್ಧವಾಗಿದೆ, ಯಾಕಂದರೆ ಗುರು ಶುಕ್ರರ ಗ್ರಹಯುದ್ಧವಾಗಿರೋದ್ರಿಂದ ಸಾಮಾನ್ಯವಾಗಿ ಮನೆಯ ವಿಷಯಗಳು ಅಥವಾ ಕುಟುಂಬದ ವಿಷಯಗಳು ಅಂತಕ್ಕಂಥದ್ದು ಮತ್ತು ಸ್ನೇಹಿತರು ಅಂತಕ್ಕಂಥದ್ದು ಎಲ್ಲೋ ಸಣ್ಣ ಪರ್ಸ್ನಲ್ ವಿಷಯಕ್ಕೆ ಸ್ನೇಹಿತರೊಂದಿಗೆ ಕಲಹ ಜಾಸ್ತಿ ಆಗಬಹುದು. ದಶಮ ಪ್ರಭಾವ, ಉದ್ಯೋಗ ಒತ್ತಡಗಳು ನಿಮಗೆ ಯಥಾವತ್ತು ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಹೆಚ್ಚಿನ ಜವಾಬ್ದಾರಿನ ಕೊಡ್ತಾರೆ. ಬಟ್ ಉದ್ಯೋಗ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲದ ಸ್ಥಿತಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ದಶಮ ಪ್ರಭಾವ, ಲಾಭಾಧಿಪತಿಯಾದಂಥವನು ರಾಹು ಪ್ರಭಾವಕ್ಕೊಳಗಾಗಿರೋದ್ರಿಂದ ದುಷ್ಟ ಸ್ನೇಹಿತರ ಸಹವಾಸ ಅಥವಾ ದುಷ್ಟ ಸ್ನೇಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಇರುತ್ತೆ. ಹೆಚ್ಚಿನಾಗಿ ನಿದ್ರೆ ಮಾಡುವಂಥ ವಾತಾವರಣಗಳು ಕೂಡ ಕೂಡಿ ಬರುತ್ತೆ ಕುಂಭರಾಶಿನಿಗೆ. ಒಟ್ಟಿನಲ್ಲಿ ಸಾಮಾನ್ಯ 80% ಈ ವಾರ ನಿಮಗೆ ಉತ್ತಮವಾದಂಥ ಫಲವನ್ನೇ ನೋಡಬಹುದು. ಯಾರೋ ಕುಂಭರಾಶಿನವರು ಉಪಯೋಗಿಸ್ಕೊಡಿ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ತುಳಸಿಯಿಂದ ಅರ್ಚನೆಯನ್ನು ಹನುಮಂತನಿಗೆ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥವು ಅಷ್ಟೊಂದು ಉತ್ತಮವಾದಂಥ ರೀತಿಯಲ್ಲಿ ಇರೋದಿಲ್ಲ. ಅಷ್ಟಮಾಧಿಪತಿ, ದಶಮಾಧಿಪತಿ, ರಾಷ್ಟ್ರಾಧಿಪತಿ, ತೃತೀಯಾಧಿಪತಿ ಗ್ರಹಯುದ್ಧ. ವಾರ ಮಧ್ಯಭಾಗ ತುಂಬ ಕಲಹಗಳು, ಕಿರಿಕಿರಿಗಳ ಆಗಬಹುದು. ಅವಮಾನಗಳು, ಅಪವಾದಗಳು ಬರಬಹುದು. ನಿಂದನೆಗಳನ್ನು ಬರಬಹುದು. ಅಥವಾ ಯಾರೋ ಮಾಡಿರ್ತಕ್ಕಂಥ ಆ ತಪ್ಪುಗಳು ನಿಮ್ಮ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಒಟ್ಟಿನಲ್ಲಿ ಕಿರಿಕಿರಿ ವಾರ ಮಧ್ಯಭಾಗ ಸಾಕು ಮಾಡ್ತದೆ ನಿಮಗೆ. ಆ ರೀತಿಯಲ್ಲಿ ಕಿರಿಕಿರಿಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ಇರುತ್ತೆ. ಅದರಲ್ಲೂ ಕೂಡ ಧನ ಪ್ರಭಾವ, ಧನವನ್ನು ನೋಡ್ತಾ ಇದ್ದಾನೆ ಕುಜನಾದಂಥವನು. ಹಾಗಾಗಿ ಏನಾಗ್ತದೆ, ನಿಮಗೆ ಆರ್ಥಿಕವಾದಂಥ ಒತ್ತಡಗಳು ಅಷ್ಟು ಬೀಳೋದಿಲ್ಲ. ಸಾಮಾಜಿಕವಾದಂಥ ಒತ್ತಡ ಅಥವಾ ಸಂಬಂಧಗಳ ಒತ್ತಡ ಅಥವಾ ಈ ಅವಮಾನಗಳ ಒತ್ತಡಗಳು ಇವು ಜಾಸ್ತಿ ಬೀಳ್ತವೆ. ಆರ್ಥಿಕವಾಗಿ ಅಂತಲೂ ಕೂಡ ಬ್ಯಾಲೆನ್ಸ್ ಆಗುತ್ತೆ, ಅದರದ್ದೇನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆ ಹಿನ್ನಡೆ ಅಂತಕ್ಕಂಥದ್ದು, ವಿದ್ಯಾಭ್ಯಾಸ ತಟಸ್ಥದ ಒಂದು ಭಾವ, ಮಕ್ಕಳಿಂದ ಸ್ವಲ್ಪ ವಾರಾಂತ್ಯದಲ್ಲಿ ಅನುಕೂಲವಾಗುವಂಥ ಯೋಗ ಬಲ, ಮಕ್ಕಳಿಂದ ಮತ್ತು ಪ್ರೀತಿ ಪಾತ್ರರಿಂದ. ಆರೋಗ್ಯ ಸಂಬಂಧಪಟ್ಟಂತೆ ಅಂಥ ಗಂಭೀರವಾದ ಸಮಸ್ಯೆಗಳೇನು ಕಾಣೋದಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ಕುಜ ಶನಿಯ ಸಮಸಪ್ತಕವಾದಂಥ ದೃಷ್ಟಿ, ಹಾಗಾಗಿ ದಾಂಪತ್ಯ ಕಲಹಗಳು ಜಾಸ್ತಿ ಆಗುತ್ತೆ ಅಥವಾ ಕಿರಿಕಿರಿಗಳು ಆಗ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಅವ್ನು ಕುಜ ಮುಂದಕ್ಕೆ ಹೋಗೋವರೆಗೂ ಪದೇ ಪದೇ ಅದು ಆಗ್ತಾ ಇರ್ತದೆ ನಿಮಗೆ ಆ ಚಂದ್ರನ ಆಧಾರದ ಮೇಲೆ. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಆಕಸ್ಮಿಕವಾದಂಥ ನಷ್ಟವನ್ನು, ಆಕಸ್ಮಿಕವಾದಂಥ ಮೋಸವನ್ನು ತರುವಂಥ ಸ್ಥಿತಿ ಇರುತ್ತೆ. ಭಾಗ್ಯಾಧಿಪತಿ ತಂದೆಯ ಸಹಕಾರ ನಿಮಗೆ ದೊರಕುವಂಥ ಸ್ಥಿತಿ ಇದೆ. ಅದೃಷ್ಟದ ಪ್ರಭಾವ ಅಂತಕ್ಕಂಥದ್ದು ಅಥವಾ ಅದೃಷ್ಟ ಅಂತಕ್ಕಂಥದ್ದು ಎಲ್ಲೋ ಹಿಂದೆ ಯಾರಿಗೋ ಏನೋ ಸಹಕಾರವನ್ನು ಮಾಡಿರ್ತಕ್ಕಂಥದ್ದು ಈ ಸಂದರ್ಭ ನಿಮಗೆ ಬಲವಾಗಿ ಬರಬಹುದು. ಯಾಕೆಂದರೆ ಕುಜನ ಪ್ರಭಾವ, ಕುಜ ಒಬ್ಬ ನಿಮಗೆ ಬಲವಾಗಿ ನಿಂತಿದ್ದಾನೆ. ಹಾಗಾಗಿ ಮೇಲಧಿಕಾರಿಗಳಿಂದ ಸಹಕಾರ ನಿಮಗೆ ಸಿಗೋದಿಲ್ಲ. ಮಾಡ್ತೀವಿ ಅಂತ ಭರವಸೆ ಕೊಡ್ತಾರೆ, ಮಾಡೋದಿಲ್ಲ ಅಂತಕ್ಕಂಥ ಸ್ಥಿತಿ. ಲಾಭಾಧಿಪತಿ ವಕ್ರ, ಸ್ನೇಹಿತರಿಂದ ಅಂತರ, ಮಿತ್ರರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ. ಲಗ್ನದಲ್ಲಿ ಅಥವಾ ರಾಶಿನಲ್ಲಿ ಶನಿ ವಕ್ರನಾಗಿ ಕುಳಿತಿರ್ತಕ್ಕಂಥದ್ದು. ಅಷ್ಟಮಾಧಿಪತಿ ರಾಷ್ಟ್ರಾಧಿಪತಿ ಗ್ರಹಯುದ್ಧ, ಆಕ್ಸಿಡೆಂಟ್ ಅಥವಾ ಅಪಘಾತ ಇವು ಸಾಮಾನ್ಯವಾಗಿ ಹೆಚ್ಚಾಗಿ ಪರಿಣಾಮವನ್ನು ಬೀರಬಹುದು. ಎಚ್ಚರಿಕೆ ಸಾಧ್ಯವಾದಷ್ಟು ಕೂಡ. ಪರಿಹಾರ ಮೃತ್ಯುಂಜಯನ ಮಂತ್ರ, ಮೃತ್ಯುಂಜಯನ ನಾಮಸ್ಮರಣೆ ಮಾಡತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಚಿಂತೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.